ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ವೆನ್ಸ್ಡೇ ಮಿನಿ ವ್ಲಾಗ್. ಸೊ ಬೆಳಗ್ಗೆನೇ ನೀರು ಕೊಡ್ತಿ ನಾನು ತಿಂಡಿಗೆ ಅಂತ ಹೇಳಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಕಡಲೆಕಾಳಿಂದ ದೋಸೆ ಮಾಡೋಣ ಅಂತ ಅಂದು ರೆಡಿ ಮಾಡಿಕೊಂಡೆ. ಸೊ ಫಸ್ಟಿಗೆ ಕಡಲೆಕಾಳು, ಆಮೇಲೆ ಹೆಸರು ಕಾಳು. ಸೊ ಇದೆರಡು ಹಾಕಿದ್ಮೇಲೆ ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, 2 ಸ್ಪೂನ್ ಜೀರಿಗೆ, ಮತ್ತು ಅದಕ್ಕೆ ಒಂದು ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಉಪ್ಪು, ಇಷ್ಟು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ದೋಸೆ ಹಾಕೋಕ್ಕೆ ಬರುವಷ್ಟು. ಸೊ ಈ ಥರ ನಾನು ರುಬ್ಕೊಂಡಿದ್ದೀನಲ್ಲ, ಇದಕ್ಕೆ ದೋಸೆ ಎಷ್ಟು ನೀಟಾಗಿ ಹಾಕ್ಕೊಬೇಕು ಅಷ್ಟು ಹದವಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು ನಾವು. ಸೊ ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು 10-15 ಮಿನಿಟ್ಸ್ ಅದನ್ನ ಸ್ವಲ್ಪ ಹಾಗೆ ಬಿಡಬೇಕು. 10-15 ಮಿನಿಟ್ಸಲ್ಲಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡೋಣ ಅಂತ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಜೊತೆಗೆ ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೆಟೊ ಸೇರಿಸ್ಕೊಂಡು ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು, ಚಟ್ನಿ ರೆಡಿ. ಸೊ ಅದ್ರ ಜೊತೆಗೆ ಕಾಫಿ ಕುಡಿತಾ ದೋಸೆ ಹಾಕ್ತಾಯಿದ್ದೀನಿ. ಸೊ ಈ ದೋಸೆ ನಾನು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ನಾರ್ಮಲ್ ದೋಸೆಗಿಂತ ಇದು ಬೇರೆ ಥರನೇ ಬರ್ತಾಯಿತ್ತು ನನಗೆ ಎಕ್ಸ್ಪೀರಿಯೆನ್ಸು. ಸೊ ಇದು ಫಸ್ಟ್ ದೋಸೆ ನೋಡಿ ಯಾವ ಥರ ಶೇಪಲ್ಲಿ ಬಂದಿದೆ ಅಂತ. ಅದಂತೂ ನಾರ್ಮಲ್ ಶೇಪಲ್ಲಿ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ದೋಸೆ ಹಿಟ್ಟಿಂದ ದೋಸೆ ಹಾಕೋದೇ ಬೇರೆ, ಮತ್ತು ಈ ಥರ ದೋಸೆ ಹಾಕೋದೇ ಬೇರೆ ಥರ ಇರುತ್ತೆ. ನಾವು ಶೇಪ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅದು ಯಾವ ಶೇಪಲ್ಲಿ ಬಂದ್ರೂ ಮುಚ್ಕೊಂಡು ತಿನ್ನಬೇಕು. ಬಟ್ ದಿಸ್ ಈಸ್ ಅನ್ ಹೆಲ್ದಿಯೆಸ್ಟ್ ರೆಸಿಪಿ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಬಾಯ್.